ಹಾಯ್ ಗೈಸ್, ನಾನು ನಿಮ್ಮ ಸಹನಾ. ಇವತ್ತಿಂದ ನಾನು ಡೈಲಿ ಬ್ಲಾಗ್ಸ್ನ ಶೇರ್ ಮಾಡೋಣ ಅಂತ ಹೇಳಿ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನನಗೆ 1 ಗ್ಲಾಸ್ ಚಿಯಾ ವಾಟರ್ನ ಜೊತೆಗೆ ಡೇ ಸ್ಟಾರ್ಟ್ ಆಯಿತು. ಇನ್ನು ಇವತ್ತು ಹಾಗಲಕಾಯಿ ಪಲ್ಯನ ಮಾಡ್ಕೊಳ್ಳೋಣ ಅಂತೇಳಿ ನೈಟೇ ಉಪ್ಪು ಮತ್ತು ಟರ್ಮರಿಕ್ನ ಸೇರಿಸಿ ಓವರ್ ನೈಟ್ ಹಾಗೆ ಬಿಟ್ಟಿದ್ದೆ. ಇನ್ನು ಮಾರ್ನಿಂಗ್ ಅದಕ್ಕೆ ವಾಟರ್ನ ಸೇರಿಸ್ಕೊಂಡು ನೀಟಾಗಿ ಅದನ್ನು ವಾಶ್ ಮಾಡಿಕೊಂಡು 1-2 ವಿಸಿಲ್ ನಾನು ಕುಕ್ಕರ್ನಲ್ಲಿ ಅದನ್ನು ಬೇಯಿಸ್ಕೊಂಡೆ. ನೆಕ್ಸ್ಟು ಪಲ್ಯಕ್ಕೆ ಶೇಂಗಾ ಪೌಡರ್ ಖಾಲಿಯಾಗಿತ್ತು, ಹಾಗಾಗಿ ಒಂದು ಪ್ಯಾನ್ನಲ್ಲಿ ಶೇಂಗಾನ ಡ್ರೈ ರೋಸ್ಟ್ ಮಾಡಿಕೊಂಡು ಅದೇ ಪ್ಯಾನ್ನಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಗೆ ಕರಿಬೇವು ಮತ್ತು ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಡ್ರೈ ರೋಸ್ಟ್ನ ಮಾಡಿಕೊಂಡು ಅದನ್ನು ನೀಟಾಗಿ ಪೌಡರ್ ಮಾಡಿ ಎತ್ತಿಟ್ಕೊಂಡೆ. ನೆಕ್ಸ್ಟ್ ಪಲ್ಯನ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಎಣ್ಣೆನ ಹಾಕೊಂಡು ಸಾಸಿವೆ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕೊಂಡು ಒಂದು 2 ಮಿನಿಟ್ಸ್ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡೆ. ಇದಿಷ್ಟು ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಟೊಮೊಟೊನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ 2 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಬೇಯಿಸಿಟ್ಟುಕೊಂಡಂತಹ ಹಾಗಲಕಾಯಿನ ಹಾಕಿ ಉಪ್ಪು, ಕಾಯಿ ಮತ್ತು 1 ಸ್ಪೂನ್ ಶೇಂಗಾ ಪೌಡರ್ನ ಹಾಕೊಂಡ್ರೆ ನಮಗೆ ಸ್ವಲ್ಪನೂ ಕಹಿ ಇಲ್ಲದಂತಹ ಹಾಗಲಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ. ಇದ್ರ ಜೊತೆಗೆ ನಾನು ಚಪಾತಿನ ಮಾಡ್ಕೊಂಡಿದ್ದೆ. ಇದೇ ಥರ ನನ್ನ ಡೈಲಿ ಬ್ಲಾಗ್ಸ್ನ ನೋಡೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ.